ಆತ್ಮ ನಮಸ್ತೆ. ನಾನು ಚೈತಾಲಿ ಉಪಾಧ್ಯಾಯ ಅಂತ ಸಿರ್ಸಿ ಒಳಗಿದ್ದು, ನಾನು ಲೆವೆಲ್ 1 ಯೋಗ ಪ್ರಾಣವಿದ್ಯೆ ಲೆವೆಲ್ 1, 2, 3 ಕಲಿತಿದ್ದು. ಅದರ ತುಂಬ ಪ್ರಯೋಜನ ನನಗಾಗಿದೆ. ಹಾಗೆ ಸೀತಾ ಮೇಡಮಿಂದ HDP ಲೆವೆಲ್ 1 ಕ್ಲಾಸ್ ಬಗ್ಗೆ ಮಾಹಿತಿ ತಿಳಿದು ಕಲ್ತ್ಕೋಬೇಕು ಅಂತ ಇದ್ದೆ. ನನಗೆ ಜೂನ್ 15ರಂದು ಬೆನ್ನಿಗೆ ಪೆಟ್ಟಾಗಿದ್ದು ನನ್ನ ಹತ್ರ ಕುತ್ಕೊಳ್ಳಿಕ್ಕೂ ಆಗ್ತಿರಲಿಲ್ಲ, ನಿಂತ್ಕೊಳ್ಳಿಕ್ಕೆ ಆಗ್ತಿರಲಿಲ್ಲ, ಮಲಗಲಿಕ್ಕೆ ಆಗ್ತಿರಲಿಲ್ಲ. ಡಾಕ್ಟ್ರು ಬೆಡ್ ರೆಸ್ಟ್ ಹೇಳಿದರು ನನಗೆ. ಈ ಪರಿಸ್ಥಿತಿಯಲ್ಲಿ ಕ್ಲಾಸ್ ಅಟೆಂಡ್ ಮಾಡೋದು ನಂಗೆ ತುಂಬ ಕಷ್ಟ ಆಗಿತ್ತು. ಆದರೂ ಧೈರ್ಯ ಮಾಡಿ ಕ್ಲಾಸಿಗೆ ಹೋಗಿದ್ದೆ. ಕ್ಲಾಸ್ ತುಂಬ ಚೆನ್ನಾಗಾಯಿತು. ಫಸ್ಟ್ ಡೇ ಕ್ಲಾಸಲ್ಲಿ ನಾನು ಅಷ್ಟೊತ್ತು ಕೂತ್ಕೊಳ್ತೆ ಅಂತಲೇ ನಂಗೆ ಧೈರ್ಯ ಇರಲಿಲ್ಲ. ತುಂಬ ಚೆನ್ನಾಗಾಯಿತು, ನನಗೇನು ತ್ರಾಸು ಅನ್ನಿಸ್ಲೇ ಇಲ್ಲ. ಆನಂತರ 14ನೇ ತಾರೀಕಿನ ದಿವಸ 2ನೇ ದಿವಸ ಕ್ಲಾಸಲ್ಲಿ ಬೆನ್ನು ನೋವಿನ ಬಗ್ಗೆ ಪಾಠ ಮಾಡ್ತಾ ರಘು ಸರು ನನಗೆ ನನ್ನ ಪ್ರಾಬ್ಲಮನ್ನು ನಾನು ಹೇಳ್ಕೊಂಡಾಗ ನನಗೆ ಹೀಲಿಂಗ್ ಮಾಡಿದರು. ಚಮತ್ಕಾರ ಅನ್ನುವಂತೆ ಹೀಲಿಂಗ್ ಮಾಡೋ ಟೈಮಲ್ಲೂ ನನಗೆ ಇಷ್ಟು ಪೇನ್ ಇತ್ತು ಬೆನ್ನಲ್ಲಿ. ಹೀಲಿಂಗ್ ಆದ ತಕ್ಷಣ ನನಗೆ ತುಂಬ ರಿಲೀಫ್ ಆಯಿತು, ಸಮಾಧಾನ ಆಯಿತು. ಅಂದರೆ ನಾನು ಅಲ್ಲೇ ಕೂತ್ಕೊಂಡು ಬಗ್ಗಿ ಮಲಗಿ ಎಲ್ಲ ನೋಡಿದ್ದೆ, ಎಲ್ಲರೂ ನೋಡಿದರು ಅದನ್ನು. ತುಂಬಾ ನನಗೆ ನೋವು ಕಮ್ಮಿ ಇತ್ತು. ನಾನೆಲ್ಲ ಮೊದಲಿನ ಥರನೇ ಎದ್ದು ಕೂತು ಎಲ್ಲ ಮಾಡಿದ್ದೆ. ಕ್ಲಾಸ್ ಮುಗಿದು ನಾನು ಸಿರ್ಸಿಯಿಂದ ಸಾಗರ ಜರ್ನಿ ಮಾಡಿದ್ದೀನಿ. ಇವತ್ತು ಸಾಗರದಲ್ಲಿದ್ದೀನಿ. ಇವತ್ತು 15ನೇ ತಾರೀಕು. ಇವತ್ತು ವಿಡಿಯೋ ಮಾಡ್ತಾಯಿದ್ದೆ ನಾನು. ನಿನ್ನೆಯಿಂದ ಇವತ್ತುವರೆಗೆ ನನಗೆ ಎಂಥದ್ದು ಪೇನ್ ಇಲ್ಲ. ರಾತ್ರಿ ಚೆನ್ನಾಗಿ ನಿದ್ದೆ ಬಂದಿದೆ. ಮನೆ ಕೆಲಸ ಎಲ್ಲ ಮಾಡ್ಕೊಂಡಿದ್ದೀನಿ. ಇವಾಗಲೂ ಕೂತ್ಕೊಂಡೇ ಮಾತಾಡ್ತಾಯಿದ್ದೀನಿ. ನನಗೆ ತುಂಬಾ ಅಂದರೆ ತುಂಬಾ ನೋವು ಕಮ್ಮಿಯಾಗಿದೆ. ಇದಕ್ಕಾಗಿ ರಘು ಸರ್ ಅವರಿಗೆ ತುಂಬ ಧನ್ಯವಾದಗಳು. ಯೋಗ ಪ್ರಾಣವಿದ್ಯೆಗೆ ತುಂಬ ಧನ್ಯವಾದಗಳು.